ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಕ್ ಸಿನಿಮಾ ಅಂತ ಬಂದಾಗ ಇಡೀ ಜರ್ನಿಯಲ್ಲಿ ಅವರು ನಿಂತಿದ್ರು. ಇಡೀ ಜರ್ನಿಯಲ್ಲಿ ಕಿಚ್ಚ ಸರ್ ಅಷ್ಟೇ ಓಡಾಟ ಇವ್ರದಿತ್ತು. ಸೊ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ಮಾತಾಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ಸೂಪರ್, ಚೆನ್ನಾಗಿದ್ದೀನಿ. ನೀವಾಗಿದ್ದೀರಾ? ಸೌಖ್ಯವಾಗಿದ್ದೀನಿ. ಆಫ್ ದಿ ಕ್ಯಾಮ್ರಾ ಕೂಡ ನೀವು ಮಾತಾಡುವಾಗ ಒಂದಷ್ಟು ವಿಚಾರಗಳನ್ನು ಕೇಳುವಾಗ ಒಂಥರ ಮೈಯೆಲ್ಲ ವೈಬ್ರೇಷನ್ ಆದಂಗೆ ಆಯಿತು. ಸರ್ ಹೇಗಿದ್ದೀರಾ ಸರ್? ICU ಅಲ್ಲಿ ಮಲ್ಕೊಂಡು ದೇವ್ರಿಗೆ ICU ಅಂತ ಅದು ಹೆಂಗಿತ್ತು ಸರ್ ಅನುಭವ? ಉಲ್ಟಾ ಮಾಡಬೇಕು. ಯು ಟ್ರೈ ಟು ಸಿ ಮೀ. ನೀನು ನನ್ನನ್ನು ನೋಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ಯಾ, ಆದರೆ ನಿನಗೆ ಕಷ್ಟ ಬಂದಾಗ ICU ಅಂತ ಅವನು ಹೇಳ್ತಾನೆ ನಮ್ಮನ್ನು, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ಇಟ್ಸ್ ಆಲ್ ಇವತ್ತಿನ ಆಧುನಿಕ ಮನುಷ್ಯನ ಜೀವನ ಶೈಲಿ, ನಾವು ಬದುಕ್ತಾ ಇರುವಂಥ ಕಾಲಘಟ್ಟ, ನಮ್ಮ ಆಲೋಚನಾ ಕ್ರಮ. ನಾನು 3 ಆಗಳನ್ನು ನಂಬ್ತೀನಿ ಯಾವಾಗಲೂ. ಇದನ್ನು ನನಗೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಜೊತೆ ಚರ್ಚೆ ಮಾಡುವಾಗ ಗೊತ್ತಾಗಿದ್ದಿದ್ದು ವಿಷಯ. ಹಿಂದೆ ನಮ್ಮ ಆಹಾರ ಹೇಗಿದೆ, ನಮ್ಮ ಆಲೋಚನೆ ಹೇಗಿದೆ, ನಮ್ಮ ಆಸೆಗಳೇನಿದ್ದಾವೆ, ಈ 3 ಆಗಳು, ಆಹಾರ, ಆಲೋಚನೆ, ಆಲೋಚನಾ ಕ್ರಮ, ಆಸೆ, ಈ 3 ಆಗಳು ನಮ್ಮ ಇನ್ನೊಂದು ಆನ ಡಿಸೈಡ್ ಮಾಡುತ್ತೆ, ಅದು ಆಯಸ್ಸು. ಈ 3 ಸರಿ ಇರಬೇಕು. ಇಲ್ಲಿ ನೇಚರ್ ಹೆಂಗಿದೆ, ಪ್ರಕೃತಿ ಹೇಗಿದೆ ಅಂದರೆ ಇಲ್ಲಿದೆ ಒಂದು ಲೆಕ್ಕ ಇದೆ. ಆ ಲೆಕ್ಕ ಎಲ್ಲರೂ ಮುಗಿಸ್ಲೇಬೇಕಿಲ್ಲಿ. ಲೆಕ್ಕ ಮುಗಿದ ಮೇಲೆ ಈ ಭೂಮಿ ಬಣ್ಣದ ಬುಗುರಿ ಆಟ ನಿಲ್ಲಬೇಕು. ಲೆಕ್ಕ ಮುಗಿಲಿಲ್ಲ ಅಂದರೆ ಲೆಕ್ಕ ಮುಗಿಸ್ಲೇಬೇಕು. ಆಮೇಲೆ ಅನಾರೋಗ್ಯ ಅನ್ನೋದು ಕೂಡ ನಾವೇ ತಂದ್ಕೊಂಡಿರ್ತೀವಿ. ನಮ್ಮದೇ ಪಾತ್ರ ಇರುತ್ತೆ, ನಮ್ಮದೇ ಸ್ಥಿತ್ಯಂತರಗಳಿರುತ್ತೆ, ನಾವೇ ಮಾಡ್ಕೊಂಡಿರ್ತೀವಿ, ನಮ್ಮದೇ ಜೀವನ ಕ್ರಮ ಇರುತ್ತೆ, ನಮ್ಮ ಆಹಾರ ಕ್ರಮ ಇರುತ್ತೆ. ಇದು ನಮ್ಮದೇ ಆಗಿರೋದ್ರಿಂದ ನಿಮ್ಮ ಅನಾರೋಗ್ಯನೂ ಕೂಡ ನೀವು ಪ್ರೀತಿಸೋಕ್ಕೆ ಶುರುವಾಗಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮಗೆ ಹೊಟ್ಟೆ ನೋವು ಬಂದರೆ ನೀವು ಅದನ್ನು ಗಮನಿಸಬೇಕು ಅಂತ ಅದು ಹೇಳ್ತಾ ಇದೆ. ತಲೆನೋವು ಬಂದರೆ ತಲೆನ ಜ್ಞಾಪಿಸ್ಬೇಕು, ನೆನಪಿಸ್ಕೋಬೇಕು, ಅದನ್ನು ಗಮನಿಸಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ನಿಮ್ಮ ನೋವುಗಳನ್ನು ನೀವು ಪ್ರೀತಿಸೋದಕ್ಕೆ ಶುರುವಾಗ್ಬಿಟ್ರೆ ಅದು ನಿಮ್ಮನ್ನು ಬಿಟ್ಟೋಗ್ಬಿಡ್ತವೆ. ಯಾಕೆಂದರೆ ಇವನೇನೇ ನಾನು ಎಷ್ಟು ನೋವು ಕೊಟ್ಟರು ನನ್ನೂ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪ್ರೀತಿಸ್ತಾನೆ ಅಂತ. ಇಟ್ಸ್ ವೆರಿ ಸಿಂಪಲ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಏನಂದರೆ ನಮ್ಮ ಅರ್ಥೈಸುವಿಕೆಯ ಜೀವನ ಏನಂದರೆ, ಬಹುಶಃ ನನಗೆ ಈ ಘಟನೆ ನಡೆದಿದ್ದು, ನಾನು ಇನ್ನೂ ಹೆಚ್ಚು ಪ್ರಜ್ಞೆಯಿಂದ ಬದುಕಬೇಕು, ಇನ್ನೂ ಹೆಚ್ಚು ಸರಿಯಾಗಿ ಬದುಕಬೇಕು, ಇನ್ನೂ ಹೆಚ್ಚು ಪ್ರೀತಿಯಿಂದ ಬದುಕಬೇಕು, ಇನ್ನೂ ಹೆಚ್ಚು ನನಗೆ ಕೊಟ್ಟಿರುವ ಸಮಯವನ್ನು, ಈ ಜೀವಿತದ ಅವಧಿಯಲ್ಲಿ ನೇಚರ್ ಕೊಟ್ಟಿರುವ ಅವಧಿಯನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಒಂದೊಂದು ಸಲ ಅಲಾರಾಮ್ ಹೊಡೆಯುತ್ತೆ. ಸರ್, ಈಗ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಅಪ್ಪು ಸರ್ ಹೋದ್ಮೇಲಂತೂ ಈಗ ನನಗೆ ಗೊತ್ತಿರೋಂಗೆ ಈಗ ನಮ್ಮ ಸುತ್ತಮುತ್ತಲಿನವರು ಸಣ್ಣ ಗ್ಯಾಸ್ಟ್ರಿಕ್ ಆದರೂ ಹೋಗಿ ECG ಮಾಡಿಸ್ಕೊಳ್ಳೋದು, ಇನ್ನೊಂದೇನೋ ಭಯ ಪಡ್ತಾರೆ. ಒಂದು ಎದೆ ನೋವು ಬಂತು ಅಂದರೆ, ಈ ಕೈ ನೋವು ಬಂತು ಅಂದರೆ ನನಗೇನೋ ಆಗುತ್ತೆ ಅಂತ ಆ ಒಂದು ಭಯದಲ್ಲೇ ಬದುಕ್ತಾ ಇದ್ದಾರೆ. ಸೊ ನಿಜಕ್ಕೂ ಹೆಂಗಿರುತ್ತೆ ಸರ್ ಆ ಅನುಭವ ನಿಮ್ಗಾಗಿದೆ? ನಂಗೆ ಹೇಳ್ತಾ ಇದ್ರಿ ಏನು ಗೊತ್ತಾಗೋದಿಲ್ಲ, ಸಡನ್ನಾಗಿ ಆಗ್ಬಿಡುತ್ತೆ ಅಂತ ಹೇಳಿ. ಆ ಅನುಭವನ ಹಂಚ್ಕೋಬಹುದಾ ಸರ್? ಇದು ಏನಂದರೆ, ಇದೇನು ಆಗುಂತಕ ಅಲ್ಲ, ಇದಕ್ಕೆ ಪರಿಹಾರನೂ ಹೇಳ್ತೀನಿ. ಇದು ಆಗುಂತಕ ಅಲ್ಲ, ನಿಮಗೆ ಲಕ್ಷಣಗಳಿರುತ್ತೆ. ವೆನ್ ಯು ಹ್ಯಾವಿಂಗ್ ಹೈಪರ್ ಟೆನ್ಷನ್, BP ಇಶ್ಯೂಸ್ ಇದ್ದರೆ, ಟ್ರೈಗ್ಲಿಸರೈಡ್ಸ್ ಇದ್ದರೆ, ಕೊಲೆಸ್ಟ್ರಾಲ್ಸ್ ಇದ್ದರೆ, ಡಾಕ್ಟ್ರನ್ನ ಸಂಪರ್ಕ ಮಾಡಿ ಅದಕ್ಕೆ ಏನು ನಿಮ್ಮ ಜೀವನ ಶೈಲಿ, ಒನ್ಸೆಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನು, ನಿಮ್ಮ ನಿದ್ರೆ ಎಷ್ಟಿದೆ, ನಿಮ್ಮ ಓಡಾಟ ಎಷ್ಟಿದೆ, ನಿಮ್ಮ ಆಹಾರ ಕ್ರಮ ಏನಿದೆ, ಸ್ವಲ್ಪ ಒಂದು 3 to 4 months ಅದರ ಮೇಲೆ ಎಕ್ಸಸೈಸ್ ಮಾಡಬೇಕು. ಒಂದು ಸಲ ಕೆಲವರಿಗೆ ಅನುವಂಶೀಯವಾಗೂ ಬರುತ್ತೆ. ಈಗ ನಂದು ಅನುವಂಶೀಯ, ಫ್ಯಾಮಿಲಿ ಇದರಲ್ಲೂ ಇರುತ್ತೆ. ನನ್ನ ಕುಟುಂಬದಲ್ಲಿ 17 ಜನಕ್ಕೆ ಹೃದಯಾಘಾತ ಆಗಿದೆ. ಆದರೆ 4 ಸಲ ಹೃದಯಾಘಾತ ಆದರೂ ಎಲ್ಲರೂ 86-90 ವರ್ಷ ಬದುಕಿದ್ದಾರೆ. ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಆಮೇಲೆ ಅವರ ಜೀವನ ಶೈಲಿ ಅಂತ ಹೇಳಿದೆ, ಮತ್ತು ಅವರ ಔಷಧಿಗಳು ತೊಗೊಂಡಿದ್ದಿರುತ್ತೆ, ಮತ್ತು ಹೇಳಿದ್ನಲ್ಲ ಆಹಾರ, ಆಸೆ, ಆಲೋಚನೆಗಳಿರುತ್ತೆ. ಮೊದಲು ಭಯಪಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು, ನಿಮ್ಮ BP ಲೆವೆಲ್ಲು, ಇನ್ನೇನೋ ಬದಲಾವಣೆ ಆಗ್ತಾಯಿದೆ ದೇಹ ಅಂದರೆ, ಎಲ್ಲರೂ ಎಲ್ಲದಕ್ಕೂ ಮನಸ್ಸು ಅಂತಾರೆ. ಆದರೆ ದೇಹನೇ ನಿನ್ನ ಮನಸ್ಸನ್ನು ಬಾಡಿ, ಮೈಂಡ್, ಸೋಲ್ ಅಂತ ಏನು ಡಿವೈಡ್ ಮಾಡಿದ್ರೆ, ನಿನ್ನ ಆಲೋಚನಾ ಕ್ರಮನ ನಿನ್ನನ್ನು ಹೊತ್ತುಕೊಂಡು ತಿರುಗ್ತಾ ಇರೋದು ಈ ದೇಹ. ನೀನು ಎಲ್ಲಿದೆಯಾ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರಬೇಕು ಅಂದರೆ, ನಾನು ಈ ದೇಹದಲ್ಲಿದ್ದೀನಿ, ಈ ದೇಹ ನನ್ನನ್ನು 24 ಗಂಟೆ ನನ್ನನ್ನು ಹೊತ್ಕೊಂಡು ತಿರುಗ್ತಾ ಇದೆ, ಈ ದೇಹನೇ, ಬಾಡಿನೇ ಎಲ್ಲರೂ ಚಕ್ರವರ್ತಿ ಚಂದ್ರಚೂಡ ಅಂತ ಇರೋದು, ಇದನ್ನೇ ಯಶೋಧ ಪೂಜಾರಿ ಅಂತ ಇರೋದು, ಆಲೋಚನೆಗಳನ್ನಲ್ಲ. ಅದು ನಿಮ್ಮ ಪ್ಯಾಟ್ರನ್ ಆಫ್ ಲೈಫ್ ಅಷ್ಟೇ, ಜೀವನ ಕ್ರಮ, ನಿಮ್ಮ ಬದುಕು ರೂಢಿಸ್ಕೊಂಡಿರ್ತೀರ. ಸೊ ಈ ದೇಹ 24 ಗಂಟೆ ನಿಮ್ಮನ್ನು ಹೊತ್ಕೊಂಡು ತಿರುಗುವಾಗ ಅದು ದೇಗುಲ ಥರ ನೋಡ್ಕೊಳ್ಳಿ.
ದೇಹಾಲಯವೇ ದೇವಾಲಯವು. ಅದನ್ನು ಅದ್ರ ಥರ ನೋಡ್ಕೊಳ್ಳಿ, ಅದನ್ನು ಗಮನಿಸಿ, ಅದನ್ನು ಪ್ರೀತಿಸಿ. ನಿಮಗೆ ಕಾಯಿಲೆ ಆದರೆ, ನಿಮಗೆ ಇನ್ನೊಂದು ಪ್ರಾಬ್ಲಮ್ ಆದರೆ, ನೀವು ಯಾವ್ದಾರ ಸಾಹಸಗಳನ್ನು ಮಾಡ್ತಿದ್ರೆ, ನೀವು ಏನೇ ಮಾಡ್ತಾಯಿದ್ರು ನಿಮಗೆ ಅಂತಿಮ ಕ್ಷಣದ ತನಕ ಸಹಕರಿಸೋದು ಈ ದೇಹ. ಸೊ ಅದನ್ನು ತುಂಬ ಗಮನಿಸಿ. ಮನಸ್ಸು ತುಂಬ ಮರ್ಕಟ, ಮೈಂಡು ಬಾಡಿಯಲ್ಲಿ ಮೇಲಿದೆ, ಬಾಡಿ ಪಾರ್ಟ್ಸ್ ಎಲ್ಲ ಕೆಳಗಡೆ ಇದೆ. ಇದು ರೂಲ್ ಮಾಡುತ್ತೆ, ಬೇಡ, ಅದು ವಿಚಿತ್ರವಾಗಿ ರೂಲ್ ಮಾಡೋದು. ಈಗ 5 ಬಿರಿಯಾನಿ ತಿನ್ನಬೇಕು ಅಂತಲೇ ರೂಲ್ ಮಾಡೋದು, ಎಲ್ಲ ಬೇಕು ಅಂತಲೇ ಮಾಡೋದು. ಸೊ ಅದನ್ನು ನಿಯಂತ್ರಣದಲ್ಲಿಟ್ಕೊಂಡು ದೇಹನ ಮೂರನ್ನು ಒಂದು ಅಲೈನ್ಮೆಂಟಲ್ಲಿ ತಂದಿಟ್ಟರೆ ಸಾಕು, ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ. ಆಮೇಲೆ ಒಂದನ್ನು ದಿನ ಓದ್ತೀನಿ ನಾನು. ಒಂದು, ಎಲ್ಲ ಜೀವಿಗಳಂತೆ, ಈ ಜಗತ್ತಿನಲ್ಲಿ ಹುಟ್ಟಿರುವ ಎಲ್ಲ ಜೀವಿಗಳಿಗಂತೆ ನನಗೂ ಒಂದು ಸಾವಿದೆ. ಇದು ಎಲ್ರಿಗೂ ಅನ್ವಯ ಆಗುವಂಥ ಸಾಲು, ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಎಲ್ಲರೂ ಅನುಸರಿಸ್ಬೇಕಾದಂಥದ್ದು. ಬೆಳಗ್ಗೆ ಎದ್ದು ಇದನ್ನು ಓದ್ಕೊಳ್ಳಿ. ಈ ಜಗತ್ತಿನ ಎಲ್ಲ ಜೀವಿಗಳಂತೆ, ಎಲ್ಲ ಜಂತುಗಳಂತೆ, ಕ್ರಿಮಿಕೀಟಗಳಂತೆ, ನಾಯಿ ನರಿಗಳಂತೆ, ಹುಲಿ ಸಿಂಹಗಳಂತೆ, ಸಸ್ಯರಾಶಿಗಳಂತೆ, ಈ ಅಖಂಡ ಜೀವಕೋಟಿಗಳಂತೆ ನನಗೂ ಕೂಡ ಒಂದು ಸಾವಿದೆ ಅಂದ ತಕ್ಷಣ ನಿಮ್ಮ ವಿಕೃತಿ, ನಿಮ್ಮ ಪ್ರಕೃತಿ, ನಿಮ್ಮ ದ್ವೇಷ, ನಿಮ್ಮ ಸಿಟ್ಟು, ನಿಮ್ಮ ಕೋಪ ಕಂಟ್ರೋಲಿಗೆ ಬರುತ್ತೆ. ನನಗೂ ಒಂದು ಸಾವಿದೆ, ಐ ಹ್ಯಾವ್ ಎ ಎಂಡ್ ಅಂತ ಬರುತ್ತೆ. ಎರಡನೇದು, ಸಂಜೆ ಮಲಗುವಾಗ ನಾನೊಂದು ಓದ್ಕೋತೀನಿ, ಇನ್ನೊಂದನ್ನು ಗಮನ ಮಾಡ್ಕೋತೀನಿ. ಇವತ್ತು ನಾನು ನನ್ನ ಜೊತೆ ಒಡನಾಡಿದ ಎಲ್ಲ ಜೀವಿಗಳನ್ನು ಅತ್ಯಂತ ಕಡಿಮೆ ನೋಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಬ್ಬರು ನೋಯಿಸ್ಬೇಡಿ. ಈ ವ್ಯಾವಹಾರಿಕ ಜಗತ್ತಲ್ಲಿ ಆಗಲ್ಲ. ಇದು ಎರಡೇ ನನ್ನ ಮೂಲ ಮಂತ್ರ. ನನಗೂ ಒಂದು ಸಾವಿದೆ ಅನ್ನುವ ಸತ್ಯ. ಎರಡನೇದು, ನಾನು ಅತ್ಯಂತ ಕಡಿಮೆ ನೋಯಿಸಿದ್ದೀನಿ ಅಥವಾ ಹೆಚ್ಚು ಸಂತೋಷಪಡಿಸಿದ್ದೀನಿ ಜಗತ್ತನ್ನು. ಮೊದಲನೇದಾಗಿ ನನ್ನನ್ನು ನಾನು ತುಂಬ ಸಂತೋಷವಾಗಿ ಇಟ್ಕೊಂಡಿದ್ದೀನಿ, ಸರಿಯಾದ ಕೆಲಸ ಮಾಡಿದ್ದೀನಿ. ಇದರ ನಡುವೆನೇ ಜೀವನ ನಡೆಯೋದು. ಇದೇ ದೈವ ಸೂತ್ರ, ಇದೇ ಭಗವದ್ಗೀತೆಯ ಸೂತ್ರ, ಇದೇ ಕುರಾನ್ ಸೂತ್ರ, ಇದೇ ಜೀಸಸ್ ಸೂತ್ರ, ಎಲ್ಲದರ ಸೂತ್ರ ಇದು. ಸೊ ನಾನು ಅವತ್ತು ಭಯ ಪಡಲಿಲ್ಲ. ತಾಯಿ ಕೆಳಗಡೆ ಇದ್ದರು. ಇನ್ನು ಅವ್ರಿಗೆ ಹೇಳಿದ್ರೆ, ಈಗ ಯಾರೋ ಸ್ನೇಹಿತರು ಕರಿಬೋದು, ಅವರೆದ್ದು ರೆಡಿಯಾಗಿ ನನಗೊಂದಷ್ಟು ಸಲಹೆಗಳು ಕೊಟ್ಟು ಹಾಗೆ ಮಾಡು ಹೀಗೆ ಮಾಡು ಅನ್ನೋದಕ್ಕಿಂತ ಬೆಟರ್. ಆ್ಯಕ್ಚುಲಿ ನೀವು ಬೇರೆಯವ್ರಿಗೆ ನಾನು ಸಲಹೆ ಹೇಳ್ತಾ ಇದ್ದೀನಿ, ಕರಿಬೇಕು, ಏನಾದ್ರು ಮಾಡಬೇಡಿ, ಈ ಥರ ಧೈರ್ಯ ಆಗೋದಿಲ್ಲ ಎಲ್ಲರಿಗೂ. ಬಟ್ ನಾನು ನಂದು ಕಾರ್ ತೆಗೆದ್ರೆ ಗೊತ್ತಾಗೋದಲ್ಲೇ ಹೋಗ್ಬೋದು ರಸ್ತೆಯಲ್ಲಿ ಏನಾರು ಆದರೆ ಅಂತೇಳಿ ಬೈಕಲ್ಲೇ 5:30ಗೆ ಎದ್ದು ಸೀದಾ 2 ಹಾಸ್ಪಿಟ್ಲ್ಗಳನ್ನು ಬದಲಾಯಿಸಿ ಅಲ್ಲಾಗೋ ಕ್ರಮಗಳನ್ನೆಲ್ಲ ಇದು ಹೌದು. ಈಗ ಕಣ್ಣು ಆಫ್ ಆಗುತ್ತೆ, ಯಾಕೆ ಅಂತಂದರೆ ಬ್ರೈನ್ಗೆ ಆಕ್ಸಿಜನ್ನು ಹೋಗೋದಿಲ್ಲ, ಇದು ನನಗೆ ಕಾರ್ಡಿಯಕ್ಕೆ ಆಗಿರೋದು, ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡಿದ್ಮೇಲೆ ಇದು ವಿಶ್ವಾಸ. ಎಗೇನು ನಿಮಗೆ ಶ್ವಾಸ ಮತ್ತು ವಿಶ್ವಾಸ, ನಮ್ಮ ಮೇಲೆ ನಮಗಿರುವ ವಿಶ್ವಾಸ, ನೇಚರ್ ಮೇಲಿರೋ ವಿಶ್ವಾಸ, ನನ್ನ ಧ್ಯಾನ, ಇದುವರೆಗೂ ಮಾಡ್ತಾಯಿದ್ದಿದ್ದು ಧ್ಯಾನ, ನನ್ನ ಮೆಡಿಟೇಷನು, ನನ್ನ ಡಯೆಟ್ಟು, ನನ್ನ ವರ್ಕೌಟ್ಸು, ನನ್ನ ಎಕ್ಸಸೈಸು, ನಾನು ಆ್ಯಕ್ಟಿವಿಟಿಯಿಂದ ಇಟ್ಕೊಂಡಿದ್ದು, ಇವೆಲ್ಲವೂ ಕೂಡ ಪ್ರಯೋಜನಕ್ಕೆ ಬಂದಿದ್ದೆ. ಎಲ್ಲರೂ ಹೇಳ್ತಾರೆ ನನಗೆ ತುಂಬ, ನೀವು ಜಿಮ್ ತುಂಬ ಮಾಡ್ತಾಯಿದ್ದೆ. ಇಲ್ಲ, ಅದನ್ನು ಮಾಡಿದ್ದಕ್ಕೆ ಆ 20 ನಿಮಿಷ ನನ್ನನ್ನು ಮತ್ತು ನನಗಿರೋ ಸ್ನೇಹಿತರು, ನನ್ನ ಆ ಆಪತ್ಕಾಲಕ್ಕೆ ಬಂದಂಥ ಸ್ನೇಹಿತರುಗಳು, ಡಾಕ್ಟರ್ಸ್ಗಳು, ನನಗಿರುವ ವೈದ್ಯರ ಸಲಹೆಗಳು, ಇವತ್ತು ನೋಡಿ ನಾನು ಸಾಮಾನ್ಯ ಮನುಷ್ಯನಿಗಿಂತ ಹೆಚ್ಚು ಆರೋಗ್ಯವಾಗಿದ್ದೇನೆ. ಬಿಕಾಸ್ ಐ ಕ್ವಿಟ್ ಸ್ಮೋಕಿಂಗ್. ಐ ಡೂ ಫಾಲೋ ಒಂದು ಒಳ್ಳೆಯ ಆಹಾರ ಕ್ರಮನ ಫಾಲೋ ಮಾಡ್ತೀನಿ. ಕರೆಕ್ಟಾಗಿ ನನ್ನ ಸಮಯನ ಯೂಸ್ ಮಾಡ್ಕೊಳ್ತೀನಿ, ಸರಿಯಾದ ಮತ್ತು ತುಂಬ ಸಂತೋಷವಾಗಿ ನನ್ನನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮ್ಮೆಲ್ಲರಿಗಿಂತ ಹೇಳಬೇಕು ಅಂದರೆ ಹೆಚ್ಚು ಆರೋಗ್ಯವಾಗಿದ್ದೀನಿ, ಇನ್ನೂ ಹೆಚ್ಚು ಆಯಸ್ಸಲ್ಲಿದ್ದೀನಿ. ಯಾಕೆಂದರೆ ಯಾವಾಗಲೂ ನಾನು ಜೀನನ್ನು ಜ್ಞಾಪಿಸ್ಕೊಳ್ತೀನಿ. ಅವನೊಬ್ಬ ಕವಿ, ಅವನು ಸತ್ತ 70 ವರ್ಷಕ್ಕೆ ಅವನು ಬರೆದಿದ್ದು ಏನಂದರೆ, ಇಲ್ಲಿ ಎಲ್ಲವೂ ಮರಳಿ 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 ಬರುತ್ತೆ, ಇಲ್ಲಿ ಎಲ್ಲವೂ ಮರಳಿ ಮರಳಿ ಬರುತ್ತೆ. ಯಾವಾಗ ನೀನು ಒಂದು ಮರಳು ಕಣ ಅಷ್ಟೇ ಅಂತ ನೀನು ಅನ್ಕೋತೀಯೋ, ಆವಾಗ ನಿನಗೆ ಬರಬೇಕಾದದ್ದೆಲ್ಲ ಮರಳಿ 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 ಬರುತ್ತೆ. ಅದು ಸುಖ ಇರ್ಬೋದು, ದುಃಖ ಇರ್ಬೋದು, ಜೀವ ಇರ್ಬೋದು, ಜನ್ಮ ಇರ್ಬೋದು. ಎಷ್ಟು ವರ್ಷದಿಂದ ನೀವು ನಾನು ನೋಡ್ತಾ ಇದ್ದೀವಿ, ಎಷ್ಟು ವರ್ಷದಿಂದ ನಾನು ಹೆಂಗಿದ್ದೀನಿ ಹಂಗೆ. ಸೊ ನಿನಗೆ ಬರಬೇಕಾದದ್ದೆಲ್ಲವೂ ಮರಳಿ ಮರಳಿ ಬರಬೇಕಾದರೆ ನೀನು ಒಂದು ಕಣ, ಒಂದು ಮರಳು ಕಣ ಅನ್ನುವಷ್ಟು ಹಂಬಲ ವಿಧೇಯನಾಗಿದ್ದಾಗ ಮಾತ್ರ ನಿನಗೆ ಬರಬೇಕಾಗಿದ್ದೆಲ್ಲವೂ ಮರಳಿ ಬರುತ್ತೆ ಅಂತ. ನಾನೀಗ ಮರಳು ಕಣ ಆಗಿದ್ದೀನಿ. ಜೀವ, ಕಾಯನಾಥ್ಕ ಆಶೀರ್ವಾದ, ಎಲ್ಲವೂ ಮರಳಿ ಬಂದಿದೆ. ನಮ್ಮ ತಾಯಿ ತಂದೆ ಆಶೀರ್ವಾದ.